ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮನಬಿಲ್ಲು ಕಥಾಗುಚ್ಛ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನಲ್ಲಿ ಕಥೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕಥೆಗಳನ್ನು ಕೇಳಿ ಸಪೋರ್ಟ್ ಮಾಡಿ. ಈಗಾಗಲೇ ನೀವೆಲ್ಲರೂ ಒಂದಾಗುವುದೇ ಒಲವು ಮೊದಲ ಸಂಚಿಕೆಯನ್ನು ಕೇಳಿದ್ದೀರಾ. ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾದರೆ ಒಂದಾಗುವುದೇ ಒಲವು ಎರಡನೇ ಸಂಚಿಕೆಯನ್ನು ಮುಂದುವರಿಸೋಣ. ಮಗನ ಒಂಟಿ ಜೀವನವನ್ನು ನೋಡಿ ಮತ್ತೊಂದು ಮದುವೆ ಮಾಡಿಕೊ ಎಂಬಂತೆ ಗಂಗಾಧರ್ ಅವರು ಹೇಳ್ತಾರೆ. ಮದುವೆ ಆ ಪದ ಕೇಳಿದ ಕೂಡಲೇ ಸೋಫಾ ಮೇಲೆ ಕುಳಿತಿದ್ದವನು ಎದ್ದು, ನೋಡಿ, ಈ ಮದುವೆ ಮುಂಜಿ ಇದ್ಯಾವುದು ನನಗೆ ಬೇಡ. ಇದು ಯಾವುದರ ಮೇಲೂ ನನಗೆ ಇಂಟ್ರೆಸ್ಟ್ ಇಲ್ಲ. ಅದೆಲ್ಲ ಏನಿದ್ರು ನನ್ನ ಜೀವನದಲ್ಲಿ ಮುಗಿದ ಅಧ್ಯಾಯ. ನನಗೆ ನನ್ನ ಮಗಳೇ ಸಾಕು, ಅವಳೇ ನನ್ನ ಜೀವ. ಇನ್ನೊಮ್ಮೆ ಈ ಮದುವೆ ಬಗ್ಗೆ ನನ್ನ ಹತ್ರ ಏನು ಹೇಳೋದಕ್ಕೆ ಬರಬೇಡಿ. ನೀವು ಎಷ್ಟೇ ಬಲವಂತ ಮಾಡಿದರೂ ನನ್ನ ನಿರ್ಧಾರ ಬದಲಾಗೋದಿಲ್ಲ. ನನಗೆ ಆಫೀಸ್ಗೆ ಟೈಮ್ ಆಯಿತು, ಬರ್ತೀನಿ ಎಂದು ಒರಟಾಗಿ ನುಡಿದು ಹೋಗ್ತಾನೆ. ಅವನ ಮಾತು ಕೇಳಿದ ದಂಪತಿಗಳು ಮುಖ ನೋಡಿಕೊಂಡು ಇವನನ್ನು ಬದಲಾಯಿಸುವುದು ಕಷ್ಟ ಎಂಬಂತೆ ಮುಖಭಾವ ಮಾಡ್ತಾರೆ. ಗಾಯತ್ರಿಯವರು ಗಂಗಾಧರ್ ಅವರ ಭುಜದ ಮೇಲೆ ಒರಗಿ, ಇವನ ಜೀವನದಲ್ಲಿ ಆಗಿರುವ ಅದೊಂದು ಘಟನೆಯನ್ನು ಯಾವಾಗ ಮರೆತಾನೋ. ಇವನ ಜೀವನ ನಿಂತ ನೀರಾಗಬಾರದು ಅಂತ ನಾವು ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಅದು ಮಾತ್ರ ಯಾಕೋ ಫಲ ಕೊಡ್ತಾ ಇಲ್ಲ. ಅಂದು ನಾವು ಮಾಡಿದ ಒಂದು ತಪ್ಪು ನಿರ್ಧಾರ ಇವನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿಬಿಟ್ಟಿದೆ ಎಂದು ತಮ್ಮ ದುಃಖವನ್ನು ಪತಿಯ ಬಳಿ ತೋಡಿಕೊಳ್ಳುತ್ತಾರೆ. ಹೌದು ಗಾಯತ್ರಿ, ನಾವು ಆ ದಿನ ಸ್ವಲ್ಪ ತಾಳ್ಮೆ ತಗೋಬೇಕಿತ್ತು, ಆದರೆ ಈಗ ಬದಲಾಯಿಸುವುದಕ್ಕೆ ಆಗೋದಿಲ್ಲ. ಇವನ ಜೀವನದಲ್ಲಿ ಮತ್ತೊಂದು ಹೆಣ್ಣಿನ ಪ್ರವೇಶ ಆಗುತ್ತಾ ಎಂದು ಕಾದು ನೋಡಬೇಕಷ್ಟೆ. ಇವನನ್ನು ಬದಲಾಯಿಸೋ ಹೆಣ್ಣು ಎಲ್ಲಿದ್ದಾಳೋ ಏನೋ ಎಂದು ಕಣ್ಣಂಚಿಗೆ ಬಂದಿದ್ದ ಕಣ್ಣೀರನ್ನು ತೊಡೆದುಕೊಳ್ತಾರೆ. ಇತ್ತ ಕಡೆ ಶಾಲೆಗೆ ಹೋಗಲು ರೆಡಿಯಾದ ಮಂದಾರ ತಿಂಡಿ ತಿಂದು ಮಧ್ಯಾಹ್ನಕ್ಕೆಂದು ಬಾಕ್ಸ್ ರೆಡಿ ಮಾಡಿಕೊಂಡು, ಮನ್ವಿತ್, ನಿನ್ನ ಬಾಕ್ಸ್ಗೆ ತಿಂಡಿ ಹಾಕಿಟ್ಟಿದ್ದೀನಿ, ತಗೊಂಡು ಹೋಗು. ಇತ್ತೀಚೆಗೆ ಮಧ್ಯಾಹ್ನ ಬಾಕ್ಸ್ ಬೇಡ ಅಂತ ಹೇಳ್ತಾ ಇರ್ತೀಯ ಅಂತ ಅಮ್ಮ ಹೇಳ್ತಾ ಇದ್ರು. ಬೆಳೆಯೋ ಹುಡುಗ ನೀನು, ಈ ರೀತಿಯೆಲ್ಲ ಊಟ ಬಿಟ್ಟು ಇರಬಾರ್ದು, ಗೊತ್ತಾಯ್ತಾ ಎಂದು ಅವನಿಗೆ ರೆಡಿ ಮಾಡಿದ್ದ ಬಾಕ್ಸನ್ನು ಟೇಬಲ್ ಮೇಲೆ ಇಡುತ್ತಾ, ಮಂದಾರ, ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕಿತ್ತು ಕಣಮ್ಮ ಎಂದ ತಾಯಿ ಶಾಲಿನಿ ಮಾತಿಗೆ ಬಾಕ್ಸನ್ನು ಬ್ಯಾಗಿನೊಳಗೆ ಇಟ್ಟುಕೊಳ್ಳುತ್ತಾಳೆ. ಏನು ಹೇಳಿ ಅಮ್ಮ, ನನ್ನೊಂದಿಗೆ ಮಾತಾಡೋಕ್ಕೆ ಈ ರೀತಿ ಪರ್ಮಿಷನ್ ಎಲ್ಲ ಯಾಕೆ ಎಂದು ಕೇಳಿದಳು. ಅದು ಮಂದಾರ, ಬ್ರೋಕರ್ ರಾಮಯ್ಯ ಫೋನ್ ಮಾಡಿದ್ರು, ಯಾವುದೋ ಗಂಡು ಇದೆ ಅಂತ ಹೇಳ್ತಾ ಇದ್ರು ಎಂದು ಮುಂದೆ ಮಾತನಾಡೋರನ್ನು ತಡೆದವಳು, ಅಮ್ಮ ಪ್ಲೀಸ್, ಮದುವೆ ಬಗ್ಗೆ ಮಾತುಕತೆ ಬೇಡ. ನೋಡು, ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ. ಕೊನೆಯವರೆಗೂ ಹೀಗೆ ಇದ್ದುಬಿಡ್ತೀನಿ. ನನಗೆ ಮದುವೆ ಮಾಡೋ ಯೋಚನೆ ನಿಮ್ಮ ತಲೆಯಲ್ಲಿ ಇದ್ದರೆ ದಯವಿಟ್ಟು ತೆಗೆದು ಬಿಡಿ. ನನ್ನ ಜೀವನಕ್ಕೆ ಮದುವೆ ಅನ್ನೋ ಪದ ಸೇರೋದು ನನಗೆ ಇಷ್ಟ ಇಲ್ಲ. ಈಗ ಅಲ್ಪ ಸ್ವಲ್ಪ ಆದರೂ ನೆಮ್ಮದಿಯಿಂದ ಇದ್ದೀನಿ, ಅದನ್ನು ಕೂಡ ಕಿತ್ಕೋಬೇಡಿ ಎಂದು ಹೇಳುತ್ತಾ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡಳು. ಇವರ ಮಾತುಕತೆಯನ್ನು ಅಲ್ಲೇ ನಿಂತು ಕೇಳುತ್ತಿದ್ದ ಶಂಕರ್ ಅವರು ಮಂದರಾಳ ಪಕ್ಕ ಕುಳಿತುಕೊಳ್ಳುತ್ತಾ ಅವಳ ತಲೆಯನ್ನು ನೇವರಿಸಿ, ನೋಡಮ್ಮ ಮಂದಾರ, ಹಿಂದೆ ಆಗಿದ್ದನ್ನು ನೆನೆದು ಕೊರಗೋದಕ್ಕಿಂತ ಮುಂದಿನ ಬದುಕು ನೋಡಬೇಕು. ಎಷ್ಟು ದಿನ ಅಂತ ಇದೇ ರೀತಿ ಒಂಟಿ ಜೀವನವನ್ನು ಸಾಗಿಸ್ತೀಯಾ ಎಂದು ಕಾಳಜಿಯಿಂದ ಮಗಳನ್ನು ಕೇಳಿದರು. ಎಷ್ಟು ದಿನ ಬದುಕಿರುತ್ತೇನೋ ಅಷ್ಟು ದಿನ ಇದೇ ರೀತಿ ಇರ್ತೀನಿ ಅಪ್ಪ ಎಂದು ದೃಢವಾಗಿ ಹೇಳಿದ ಮಗಳನ್ನು ನೋಡಿ, ನೋಡಮ್ಮ ಮಗಳೇ, ಇದೆಲ್ಲ ಬಾಯಲ್ಲಿ ಹೇಳೋದಕ್ಕೆ ಚಂದ, ಆದರೆ ಜೀವನ ಯಾವತ್ತೂ ನಾವು ಅಂದ್ಕೊಂಡ ಹಾಗೆ ನಡೆಯುವುದಿಲ್ಲ ಕಂದ. ನೀನೇನೋ ಈ ರೀತಿ ಹೇಳ್ತೀಯ, ಆದರೆ ತಂದೆ ತಾಯಿಗೆ ತನ್ನ ಮಕ್ಕಳನ್ನು ದಡ ಸೇರಿಸಿದರೆ ಮಾತ್ರ ನೆಮ್ಮದಿ. ನನಗೆ ಮತ್ತು ನಿಮ್ಮಮ್ಮನಿಗೂ ಕೂಡ ಎಲ್ಲ ಹೆಣ್ಣು ಮಕ್ಕಳಂತೆ ನೀನು ಕೂಡ ಸಂಸಾರದ ಸುಖವನ್ನು ಅನುಭವಿಸಬೇಕು ಅಂತ ನೋಡೋಕೆ ಆಸೆ ಇದೆ. ಈ ತಂದೆ ತಾಯಿಗೋಸ್ಕರ ಆದರೂ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಬಾರ್ದಾ ಎಂದು ದುಃಖದಲ್ಲಿ ಹೇಳಿದರು. ಅಪ್ಪ ಪ್ಲೀಸ್, ನೀವ್ಯಾಕೆ ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ತಿಲ್ಲ? ನನಗೆ ಈ ಜೀವನ ಯಾವುದರ ಮೇಲೂ ಕೂಡ ಆಸಕ್ತಿ ಇಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ. ಶಾಲೆಗೆ ಸಮಯ ಆಯಿತು, ನಾನಿನ್ನು ಬರ್ತೀನಿ ಎಂದು ಹೊರಟು ಹೋದಳು. ಇವರೆಲ್ಲರ ಮಾತಿನ ಮಧ್ಯ ಮೂಕ ಪ್ರೇಕ್ಷಕನಂತೆ ಇದ್ದ ಮನ್ವಿತ್ಗೆ ಅಕ್ಕ ಒಂಟಿಯಾಗಿ ಜೀವನ ಸಾಗಿಸುವುದು ಇಷ್ಟ ಇಲ್ಲ. ಎಲ್ಲಿ ಅಕ್ಕ ಒಂಟಿಯಾಗಿ ಉಳಿದು ಬಿಡ್ತಾಳೋ ಅಂತ ಅವನಿಗೂ ಕೂಡ ಆತಂಕ. ಆದರೆ ಈಗ ಅವನು ಏನೇ ಮಾತಾಡಿದರೂ ನೀನಿನ್ನು ಚಿಕ್ಕವನು ಅಂತ ಸುಮ್ಮನಾಗ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸುಮ್ಮನೆ ಇರ್ತಾನೆ. ಆದರೆ ಅಕ್ಕನ ಬದುಕು ಕೂಡ ಎಲ್ಲರಂತೆ ಚೆನ್ನಾಗಿರಬೇಕು ಎಂಬುದು ಅವನ ಮನದ ಬಯಕೆಯೂ ಹೌದು.
ಡಾಡಿ, ಅಜ್ಜಿ ಹೇಳಿದ್ರು ನನ್ನ ಶಾಲೆಗೆ ಚೇಲಿಸ್ತಾರಂತೆ. ನಾನು ಶಾಲೆಗೆ ಹೋಗ್ತೀನಿ ಎಂದು ಮುದ್ದಾಗಿ ಹೇಳಿದ ಮಗಳನ್ನು ಎತ್ಕೊಂಡು ಮಡಿಲ ಮೇಲೆ ಕೂರಿಸಿಕೊಂಡವನು, ನಿನಗೆ ಶಾಲೆಗೆ ಹೋಗಲು ತುಂಬ ಇಷ್ಟನಾ ಪುಟಾಣಿ ಎಂದು ಕುತೂಹಲದಲ್ಲಿ ಕೇಳಿದನು. ಹ್ಞೂ ಡಾಡಿ, ನನಗೆ ಇಲ್ಲಿ ಯಾರೂ ಫ್ರೆಂಡ್ ಇಲ್ಲ, ಅದಕ್ಕೆ ನಾನು ಶಾಲೆಗೆ ಓದಲೆ, ಅಲ್ಲಿ ನನಗೆ ಫ್ರೆಂಡ್ ಸಿಗ್ತಾರೆ, ಆಗ ನಾನು ಅವರ ಜೊತೆ ಆಟ ಆಡ್ತೀನಿ ಎಂದು ಮುದ್ದಾಗಿ ಹೇಳಿದಳು. ಮಗಳನ್ನು ಮನೆಯಲ್ಲಿ ಕೂಡಿ ಹಾಕಿರೋದಕ್ಕೆ ಅವನಿಗೂ ಕೂಡ ಬೇಸರ ಇದೆ. ಆದರೆ ಮಗಳು ತನ್ನಿಂದ ದೂರ ಆಗಬಾರದು ಅಂತ ಅವನು ಮಗಳನ್ನು ಹೊರಗಡೆ ಕಳಿಸಿರೋದಿಲ್ಲ. ಆದರೆ ಮಗಳ ಮಾತನ್ನು ಕೇಳಿದಾಗ ಅವನಿಗೆ ನೋವಾಯಿತು. ತನ್ನ ಮುಂದೆಯೇ ಕುಳಿತಿದ್ದ ತಂದೆ ತಾಯಿಯ ಕಡೆ ನೋಡಿದವನು, ಒಟ್ನಲ್ಲಿ ನನ್ನ ಮಗಳೇ ಬಂದು ನನ್ನನ್ನು ಕೇಳೋ ಥರ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಸರಿ ಆಯಿತು, ಈಗೇನು ನನ್ನ ಮಗಳನ್ನು ಶಾಲೆಗೆ ಸೇರಿಸಬೇಕು ಅಷ್ಟೇ ತಾನೇ? ಸರಿ ಆಯಿತು, ಸೇರಿಸಿ. ಆದರೆ ನೆನಪಿರಲಿ, ನನ್ನ ಮಗಳನ್ನು ನಾನು ಫ್ರೀ ಇದ್ದಾಗ ನಾನೇ ಕರ್ಕೊಂಡು ಬರ್ತೀನಿ, ಇಲ್ಲ ಅಂದರೆ ನಿಮ್ಮಿಬ್ಬರಲ್ಲಿ ಯಾರಾದರೂ ಹೋಗಬೇಕು ಎಂದು ಹೇಳಿದನು. ಗಾಯತ್ರಿ ಮತ್ತು ಗಂಗಾಧರ್ಗೆ ಇವನ ಮಾತನ್ನು ಕೇಳಿ ತುಂಬ ಖುಷಿಯಾಯಿತು. ಆದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ, ಸರಿನಪ್ಪ ಆಯಿತು, ನೀನು ಹೇಗೆ ಹೇಳ್ತೀಯ ಹಾಗೆ ಅಂತ ಇಬ್ಬರು ಕೂಡ ಒಟ್ಟಿಗೆ ಹೇಳಿದರು. ತನ್ನ ಮಗಳ ಕಡೆ ತಿರುಗಿ, ಪುಟಾಣಿ, ನೀನು ಶಾಲೆಗೆ ಹೋದ ಮೇಲೆ ಹುಷಾರಾಗಿರಬೇಕು ಆಯಿತಾ? ನಿನ್ನನ್ನು ಕರ್ಕೊಂಬರೋಕ್ಕೆ ನಮ್ಮ 3 ಜನರಲ್ಲಿ ಯಾರಾದರೂ ಬರ್ತೀವಿ, ಇಲ್ಲಾಂದರೆ ಡ್ರೈವರ್ ಸೋಮಣ್ಣ ಬರ್ತಾರೆ. ನೀನೊಬ್ಬಳೇ ಎಲ್ಲೂ ಓಡಾಡಬಾರದು, ಯಾರೇ ಬಂದು ಕರೆದರೂ ಕೂಡ ಯಾರ ಜೊತೆನೂ ಹೋಗಬಾರ್ದು, ಸರಿನಾ ಅಂತ ಹೇಳಿದನು. ಶಾಲೆಗೆ ಕಳಿಸ್ತೀನಿ ಎಂದ ತಂದೆ ಹೇಳಿದ ಮಾತಿಗೆ ಖುಷಿಯಾದ ಸಾನ್ವಿ, ಚಲಿ ಡ್ಯಾಡಿ, ನಾನು ಯಾಲ ಬಲಿಯೂ ಹೋಲಲ್ಲ ಎಂದು ಖುಷಿಯಿಂದಲೇ ಹೇಳ್ತಾಳೆ. ನಂತರ ಭಾರ್ಗವ್ ಮಗಳಿಗೆ ತಿಂಡಿ ತಿನ್ನಿಸಿ ತಾನು ಕೂಡ ತಿಂದು ತಂದೆ ತಾಯಿ ಕಡೆ ತಿರುಗಿ, ಇವತ್ತು ನೀವೇ ಹೋಗಿ ಅಡ್ಮಿಷನ್ ಮಾಡಿಸಿ ಬನ್ನಿ, ನಾಳೆಯಿಂದ ನಾನೇ ಕರ್ಕೊಂಡು ಹೋಗ್ತೀನಿ ಎಂದೇಳಿ ಆಫೀಸಿಗೆ ಹೋದನು. ಶಾಲೆಗೆ ಬಂದ ಮಂದಾರ ತನ್ನ ಸ್ಕೂಟಿಯನ್ನು ನಿಲ್ಲಿಸಿ ಶಾಲೆ ಒಳಗೆ ಹೋಗುವಾಗ, ಮಂದಾರ ಎಂಬ ಧ್ವನಿ ಕೇಳಿ ಹಿಂದೆ ತಿರುಗಿದವಳಿಗೆ ಕಂಡದ್ದು ಸರಳ. ಸರಳ ಕೂಡ ಮಂದಾರಳಂತೆ ಆ ಶಾಲಾ ಶಿಕ್ಷಕಿ. ಮಂದಾರ ಅಲ್ಪ ಸ್ವಲ್ಪ ಯಾರೊಂದಿಗಾದರೂ ಮಾತಾಡ್ತಾಳೆ ಅಂದರೆ ಅದು ಸರಳ ಮಾತ್ರ. ಯಾಕಂದರೆ ಸರಳ ಬೆನ್ನ ಹಿಂದೆ ಮಾತನಾಡಲ್ಲ. ಮಂದಾರಳ ವೈಯಕ್ತಿಕ ಜೀವನವನ್ನು ಕೆದಕಿ ಕೇಳೋದಿಲ್ಲ. ಅವಳ ಜೀವನದಲ್ಲಿ ಏನೋ ನೋವಿದೆ ಎಂದು ಅರಿತಿದ್ದಾಳೆ. ಮಂದಾರಳೆ ಹೇಳೋವರೆಗೂ ಕಾಯ್ತಾ ಇದ್ದಾಳೆ ಹೊರತು ಕೆದಕಿ ಕೇಳಿದವಳಲ್ಲ. ದಿನವೂ ಇಬ್ಬರು ಕೂಡ ಜೊತೆಯಲ್ಲೇ ಶಾಲೆಗೆ ಬರೋದು. ಸರಳ, ಇವತ್ತು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದೆ, ಇದೇನು ಶಾಲೆಗೆ ಬರೋ ಸಮಯಕ್ಕೆ ಸರಿಯಾಗಿ ಬಂದಿದೆಯಲ್ಲ ಎಂದು ಮಂದಾರ ಕೇಳಿದರೆ, ಯಾಕಂದರೆ ಹಿಂದಿನ ದಿನ ತಾನೇ ಫೋನ್ ಮಾಡಿ ನೀನು ಶಾಲೆಗೆ ಹೋಗಿರು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಲೇಟಾಗಿ ಬರ್ತೀನಿ ಎಂದು ಸರಳ ಹೇಳಿರ್ತಾಳೆ. ಹೌದು ಮಂದಾರ, ಊರಿಂದ ಅತ್ತೆ ಬರ್ತೀನಿ ಅಂತ ಹೇಳಿದರು, ಅವರನ್ನು ಕರ್ಕೊಂಡು ಬರಬೇಕು ಅಂತ ಅಪ್ಪ ನನಗೆ ಹೇಳಿದರು, ಅದಕ್ಕೆ ಇವತ್ತು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಈಗ ನೋಡಿದರೆ ನಮ್ಮ ಅತ್ತೆ ಇನ್ನೂ ಲೇಟಾಗಿ ಬರ್ತಾರಂತೆ, ಅದಕ್ಕೆ ಅಪ್ಪನಿಗೆ ನೀವೇ ಕರ್ಕೊಂಡು ಬನ್ನಿ ಎಂದು ಹೇಳಿ ನಾನು ಶಾಲೆಗೆ ಬಂದುಬಿಟ್ಟೆ ಎಂದು ಹೇಳಿದಳು. ಅವಳ ಮಾತಿಗೆ ಸರಿ ಎಂದು ತಲೆಯಾಡಿಸಿದ ಮಂದಾರ, ಸರಿ ಬಾ ಹೋಗೋಣ ಎಂದೇಳಿ ಶಾಲೆ ಒಳಗೆ ಹೋದರು. ಇಬ್ಬರು ಕೂಡ ಮಾತನಾಡುತ್ತಲೇ ಆಫೀಸ್ ರೂಮಿಗೆ ಹೋಗಿ ಹಾಜರಾತಿ ಹಾಕಿದರು. ನಂತರ ಪ್ರೇಯರ್ ಕೂಡ ಮುಗಿಯುತ್ತೆ. ಪ್ರೇಯರ್ ಮುಗಿದ ಮೇಲೆ ಆ ಶಾಲೆ ಹೆಡ್ ಮಾಸ್ಟರ್ ಶಶಿಧರ್ ಅವರು ಸರಳ ಮತ್ತು ಮಂದಾರಳನ್ನು ಆಫೀಸ್ ರೂಮ್ಗೆ ಬನ್ನಿ, ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕು ಎಂದು ಕರೆದರು. ಮೇನ್ ಕಮಿನ್ ಸರ್ ಎಂಬ ಸರಳ ಮತ್ತು ಮಂದಾರಳನ್ನು ನೋಡಿ ಬನ್ನಿ ಕುಳಿತುಕೊಳ್ಳಿ ಎಂದಾಗ ಅವರಿಬ್ಬರು ಕೂಡ ಹೆಡ್ ಮಾಸ್ಟರ್ ಎದುರಿನ ಕುರ್ಚಿಯಲ್ಲಿ ಕುಳಿತುಕೊಂಡರು. ನೋಡಿ, ಇಂದಿನಿಂದ ಅಡ್ಮಿಷನ್ ಶುರು ಆಗುತ್ತೆ. ಕಳೆದ ಬಾರಿಗಿಂತ ಈ ಬಾರಿ ಮಕ್ಕಳ ಅಡ್ಮಿಷನ್ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇಬ್ಬರು ಕೂಡ ಮಕ್ಕಳನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇದನ್ನು ನಿಮಗೆ ಹೇಳಿಕೊಡಬೇಕು ಅಂತ ಏನಿಲ್ಲ, ಇದೆಲ್ಲ ನಿಮಗೆ ಹೊಸದಲ್ಲ, ಆದರೂ ಕೂಡ ಗೊತ್ತಿರಲಿ ಅಂತ ಹೇಳಿದೆ. ಮೊದಲೇ ಅವರೆಲ್ಲ ಚಿಕ್ಕ ಮಕ್ಕಳು, ಶಾಲೆಗೆ ಮೊದಲನೇ ಸಲ ಬಂದಾಗ ಹೆದರುತ್ತಾರೆ, ಅಳುತ್ತಾರೆ. ಅವರನ್ನೆಲ್ಲ ನೀವಿಬ್ಬರು ಸಂಭಾಳಿಸಬೇಕು. ನಿಮ್ಮಿಬ್ಬರಿಗೆ ಸಹಾಯ ಬೇಕು ಅಂದರೆ ಶಾಲಾ ಆಯಾ ಪುಟ್ಟಮ್ಮ ಇದ್ದಾರೆ, ಅವರನ್ನು ಬೇಕಾದರೆ ಸಹಾಯಕ್ಕೆ ಕರ್ಕೊಳ್ಳಿ ಎಂದು ಹೇಳಿದರು. ಅವರ ಮಾತಿಗೆ ಇವರಿಬ್ಬರು ಕೂಡ ಸರಿ ಸರ್ ಆಯಿತು ಎಂದೇಳಿ ತಮ್ಮ ತರಗತಿಗೆ ಹೋದರು. ನರ್ಸರಿ ಮಕ್ಕಳಿಗೆ ಸರಳ ಮತ್ತು ಮಂದಾರ ಇಬ್ಬರು ಕೂಡ ಕ್ಲಾಸ್ ತಗೊಳ್ತಾರೆ. ಹೊರಗಡೆ ಇದ್ದಾಗ ಮಂದಾರ ನಗೋದು ಮಾತನಾಡೋದು ಎಲ್ಲ ಕಮ್ಮಿ. ಅವಳ ಮಾತು ನಗು ಏನಿದ್ರೂ ಕೂಡ ಮಕ್ಕಳ ಜೊತೆ ಮಾತ್ರ. ಇಬ್ಬರು ಕೂಡ ಕ್ಲಾಸಿನೊಳಗೆ ಬಂದು ಅವರನ್ನು ನೋಡಿದ ಎಲ್ಲ ಮಕ್ಕಳು ಗುಡ್ ಮಾರ್ನಿಂಗ್ ಮಿಸ್ ಎಂದು ಮುದ್ದಾಗಿ ಹೇಳಿದರು. ಇವರಿಬ್ಬರು ನಗುಮುಖದಲ್ಲಿ ಗುಡ್ ಮಾರ್ನಿಂಗ್ ಹೇಳಿ ಅಷ್ಟರಲ್ಲಿ ಅಲ್ಲಿಗೆ ಬಂದ P1, ಎಕ್ಸ್ಕ್ಯೂಸ್ ಮಿ ಮ್ಯಾಮ್,
ನಿಮ್ಮನ್ನು ಹೆಡ್ ಮಾಸ್ಟರ್ ಕರೀತಿದ್ದಾರೆ ಎಂದು ಮಂದಾರಳಿಗೆ ಹೇಳ್ತಾನೆ. ಇದೇನಿದು, ಈಗ ತಾನೇ ಅಲ್ಲಿಂದ ಬಂದ್ವಿ ಮತ್ತೆ ಕರೀತಿದ್ದಾರಾ ಅಂತ ಎಂದುಕೊಂಡು ಸರಿ ಬರ್ತೀನಿ ಎಂದವಳು ಸರಳ ಸ್ವಲ್ಪ ಮಕ್ಕಳನ್ನು ನೋಡಿಕೊಳ್ತಿರು, ಬರ್ತೀನಿ ಎಂದೇಳಿ ಅಲ್ಲಿಂದ ಹೊರಟಳು. ಮುಂದುವರಿಯುವುದು. ಭಾರ್ಗವ್ ಮತ್ತು ಮಂದಾರ ಇಬ್ಬರಿಗೂ ಕೂಡ ಅವರ ಮನೆಯಲ್ಲಿ ಮದುವೆಗೆ ಒತ್ತಾಯ ಮಾಡ್ತಿದ್ದಾರೆ. ಇಬ್ಬರ ತಂದೆ ತಾಯಿ ಕನಸು ಕೂಡ ನನಸಾಗುತ್ತಾ ಕಾದು ನೋಡಬೇಕು. ಭಾರ್ಗವ್ ಹಾಗೂ ಮಂದಾರ ಹಿಂದಿನ ಜೀವನದಲ್ಲಿ ಏನಾಗಿತ್ತು ಎನ್ನುವುದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.